ಎಲ್ಲರಿಗೂ ನಮಸ್ಕಾರಗಳು. ನಿನ್ನೆ 9 ಗಂಟೆಗೆ ಉನಿ ಹಾಕಿ ಅಕ್ಕಿನ ರಾತ್ರಿ 6 ಗಂಟೆಗೆ ಆಡಿಸಿಟ್ಟಿದ್ದೀನಿ. ಅದು ತೋರ್ಸೋಕ್ಕಾಗಲಿಲ್ಲ, ನಮ್ಮ ಹುಡುಗರು ಇರಲಿಲ್ಲ ವೀಡಿಯೋ ಮಾಡೋಕ್ಕೆ, ನನಗೆ ಬರಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ರೇಡಿಯೋ ಇಷ್ಟ ಆದರೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಆಮೇಲೆ ಸಿಹಿ ಚಟ್ನಿ ಖಾರ ಚಟ್ನಿ ಎರಡು ಮಾಡಿ ತೋರಿಸ್ತೀನಿ. ಇವಾಗ ಇಡ್ಲಿಗೆ ಎತ್ತಿರ್ತಾಯಿದ್ದೀನಿ ನೋಡಿ. ಎರಡು ಲೋಟ ಅಕ್ಕಿ, 1 ಲೋಟ ಉದ್ದಿನ ಬೇಳೆ ಹಾಕಿದ್ದೀನಿ, ರುಬ್ಬಿಟ್ಟಿದ್ದೀನಿ. ಸ್ವಲ್ಪ ಅನ್ನ. ಈಗ ಹೇಳೋಣ. ಹಸಿಮೆಣಸಿನ್ಕಾಯಿ ಖಾರ ಚಟ್ನಿಗೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ನೋಡಿ, ತೆಂಗಿನಕಾಯಿ, ಒಂದು ಸಣ್ಣ ಈರುಳ್ಳಿಲಿ ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಚಟ್ನಿ ಖಾರ ಚಟ್ನಿ ಮಾಡೋಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸಿಹಿ ಚಟ್ನಿ ಮಾಡ್ತಾಯಿದ್ದೀನಿ, ನಮ್ಮ ಹುಡುಗರಿಗೆ ಇಷ್ಟ ಅಂತ. ಬೆಲ್ಲ, ಕಾಯಿ ನುಣ್ಣಗಾದ್ಮೇಲೆ ಬೆಲ್ಲ ಚೆಚ್ಬಿಟ್ಟು ಆಡಿಸ್ಕೊಳ್ಳೋದು ಅದರಲ್ಲೇ. ಇಡ್ಲಿಗೆ ಚಟ್ನಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿರ್ತದೆ ಒಗ್ಗರಣೆ ಮಾಡಿಬಿಟ್ರೆ. ನೀವು ಮಾಡಿ ತಿಂದು ನೋಡಿ ಒಂದು ಸಾರಿ. ನಾನು ವೀಡಿಯೋ ಲಾಸ್ಟ್ವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬೇಡ ಚಟ್ನಿಗೆ ಒಗ್ಗರಣೆ ಮಾಡಿದ್ದೀನಿ. ಇವಾಗ ಇಡ್ಲಿ ಹಿಡ್ಕೊಂತೀನಿ, ಆಫ್ ಮಾಡ್ತೀನಿ ನೋಡಿ. ಇಡ್ಲಿ ಆಗಿದೆ. ಮೆಂತ್ಯ ಹಾಕಿರೋದಕ್ಕೆ ಈ ಥರ ಕಲರ್ ಬಂದಿದೆ. ಎಣ್ಣೆ ಹಾಕ್ಬಿಟ್ಟೆ ಮಾಡೋದು ನಾನು. ಬಟ್ಟೆ ಹಾಕಲಿಲ್ಲ ಅಂದರೆ, ಪೇಪರ್ ಹಾಕಲಿಲ್ಲ ಅಂದರೆ. ಇದು ಚೆನ್ನಾಗಿ ಬಂದಿದೆ ನೋಡಿ ಇಡ್ಲಿ. ನೋಡಿ, ಎಣ್ಣೆ ಬಟ್ಲಿಗೆ ಸವರಿದ್ದೀನಿ, ಅದಕ್ಕೆ ನೋಡಿ ಈ ಥರ ಬಂದಿದೆ. ಇದು ಸಿಹಿ ಚಟ್ನಿ, ಇದು ಖಾರ ಚಟ್ನಿ. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿತ್ತು ನೋಡಿ. ಮುರಿದು ತೋರಿಸ್ತೀನಿ ನೋಡಿ. ನಂಗೆ ಬಂದೈತೆ ಇಡ್ಲಿ. ಖಾರ ಚಟ್ನಿ, ಸಿಹಿ ಚಟ್ನಿ ನಿಮ್ಮ ಮಕ್ಳಿಗೂ ಮಾಡಿ ತೋರಿಸಿ. ಸಿಹಿ ಚಟ್ನಿ ಇಷ್ಟಪಡ್ತೇವೆ ಮಕ್ಳುಗಳು, ಖಾರ ತಿನ್ನಲ್ವಲ್ಲ ಮಕ್ಕಳು. ಚೆನ್ನಾಗಿರ್ತದೆ, ಮಾಡಿಕೊಡಿ ನೀವು ಒಂದು ಸಾರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ.